ಟಾಕಿಂಗ್ ಅಬೌಟ್ ಹಾ ಆಲ್ ದ ಸಿಂಪ್ಟಮ್ಸ್, ಹಾ ಅಂದ್ರೆ ಜನರು ಗೊತ್ತು ಈ ಹ್ಮ್ ಸಿಂಪ್ಟಮ್ಸ್ ನ ನೆಗ್ಲೆಕ್ಟ್ ಮಾಡಬಾರ್ದು, ಹಾ 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 ಇದಿದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ಬೇಕು, ಬಟ್ ಸ್ಟಿಲ್ ಹೌದು ಕ್ವಾಕ್ಸ್ ಗಳ ಹತ್ರ ಹೋಗೋರು ಜಾಸ್ತಿ. ಹೌದು ನಿಮ್ಮ ಹೌದು ಮಿಷನ್ನೇ ಇದಾಗಿರೋದ್ರಿಂದ, ಹಾ ಅಂದ್ರೆ ಹಾ ನಮ್ಮ ದೇಶದಲ್ಲಿ ಏನು ಅಂದಾಜಾಗಿ 1.5 ಮಿಲಿಯನ್ ಕ್ವಾಕ್ಸ್ ಎಸ್ ಗಳಿದ್ದಾರೆ. 1.5 ಮಿಲಿಯನ್. ಹಾ, ಯಾರೋ ಬಂದ್ ಹೇಳ್ತಾರೆ ನನಗಿಲ್ಲಿ, ನಾನಿಲ್ಲಿ ಹೋಗಿದ್ದೆ ವಾಸಿ ಆಯ್ತು, ಹ್ಮ್ ಹ್ಮ್ ಬರೀ ಹ್ಮ್ ಇವ್ರೊಂದು ಮೆಡಿಸಿನ್ ಕೊಡ್ತಾರೆ ವಾಸಿ ಆಯ್ತು, ಅಥವಾ ಅವ್ರದ್ದೊಂದು ಪ್ರೊಸೀಜರ್ ಇದೆ ವಾಸಿ ಆಯ್ತು. ಎನಿ ಹ್ಮ್ ಡೇ ಡು ಯು ಥಿಂಕ್ ಜನ ಸರ್ಜರಿ ಬದಲು ಅದನ್ನೇ ಪ್ರಿಫರ್ ಮಾಡ್ತಾರೆ ಅಂತ, ಅಥವಾ ಇವಾಗ ಅವೇರ್ನೆಸ್ ಹೆಚ್ಚಾಗ್ತಿದ್ಯಾ? ಹಾ ಮೇಡಮ್, ಇತ್ತೀಚೆಗೆ ಹಾ. ತುಂಬಾ ಅವೇರ್ನೆಸ್ ಬರ್ತಾ ಇದೆ ಆಕ್ಚುಲಿ. ಹ್ಮ್ ಅವೇರ್ನೆಸ್ ಹೇಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ಜನ ಬಂದು ಬಾಯ್ಬಿಟ್ಟು ಹೇಳ್ತಾರೆ, ಹ್ಮ್ ಸರ್ ನಾನು ಈ ಕ್ವಾಕ್ ಹತ್ರ ಹೋಗಿದೆ ಸರ್, ಹ್ಮ್ ನಾನು ಈ ಬೆಂಗಾಲಿ ಹತ್ರ ಹೋಗಿದೆ ಸರ್, ನಾನು ಈ ನಾಟಿ ವೈದ್ಯ ಹತ್ರ ಹೋಗಿದೆ ಸರ್, ಹಾ. ನಿಮ್ಮ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತು ಸರ್, ನಿಜವಾಗ್ಲೂ ತುಂಬ ಅನುಕೂಲ ಆಯ್ತು ಅಂತ ಹ್ಮ್ ಸುಮಾರು ಜನ ಕ್ವಾಕ್ಸ್ನ ಬಿಟ್ಟು ಹ್ಮ್ ಬರ್ತಾ ಇದ್ದಾರೆ. ಹ್ಮ್ ಎರಡನೇದು, ಯಾವುದೋ ಒಂದು ಶಿವಮೊಗ್ಗದಲ್ಲಿ ಒಂದು ಕ್ವಾಕ್ ಹ್ಮ್ ಪಾಂಡು ಅಂತ, ಹಾ. ಅವ್ರ ಬಗ್ಗೆ ನಾನೊಂದು ಶೋಲ್ ಹೇಳಿದಾಗ ಹ್ಮ್ ಆ ಪಾಂಡುನವರು ಹಾಸ್ಪಿಟ್ಲಿಗೆ ಫೋನ್ ಮಾಡಿ ನಮಗೆ ಬೆದರಿಕೆ ಹಾಕಿದ್ದಾರೆ ಆ್ಯಕ್ಚುಲಿ. ಸೊ ಈ ಕ್ವ್ಯಾಕ್ಸು 15 ಲಕ್ಷ ಜನ ಇದ್ದಾರೆ ಮೇಡಮ್ ಇಂಡಿಯಾದಲ್ಲಿ. ಹ್ಮ್ 15 ಲಕ್ಷ ಜನ ಒಂದು ಕ್ವ್ಯಾಕು ಹ್ಮ್ ಒಂದು ದಿನಕ್ಕೆ 20,000 ಮಾಡಿದ್ರೆ ಹ್ಮ್ 25 ಲಕ್ಷ ಕೋಟಿ ಆಯಿತು ಈ ಕ್ವ್ಯಾಕ್ಸ್ ಕತೆ. ಕರೆಕ್ಟ್. ಆಯ್ತಾ? ಹ್ಮ್ ಹ್ಮ್ ಕ್ವ್ಯಾಕ್ಸ್ ಹತ್ರ ನೀವೆಲ್ಲ ಅನ್ಕೊಂಡಿರ್ತೀರಾ ಹ್ಮ್ ಹಳ್ಳಿ ಜನ ಹೋಗ್ತಾರೆ, ಹಾ ಅವಿದ್ಯಾವಂತರು ಹೋಗ್ತಾರೆ ಅಂತ. ಹಾ ಹಾ ಹಾ. ಮೇಡಮ್, ಸೆಲೆಬ್ರಿಟೀಸ್ ಹೋಗಿದ್ದಾರೆ ಕ್ವ್ಯಾಕ್ಸ್ ಹತ್ರ, CEOs ಹೋಗಿದ್ದಾರೆ, ಹ್ಮ್ ಬ್ಯೂರೋಕ್ರಾಟ್ಸ್ ಹೋಗಿದ್ದಾರೆ, ಇಂಡಸ್ಟ್ರಿಯಲಿಸ್ಟ್ ಹೋಗಿದ್ದಾರೆ ಕ್ವ್ಯಾಕ್ಸ್ ಹತ್ರ. ಸೊ ಅಂಥ ಜನ ಹೋಗ್ಬೇಕಾದ್ರೆ ಹ್ಮ್ ಇನ್ನು ಮಿಕ್ಕಿದವ್ರು ಏನು ಮಾಡ್ತಾರೆ ಪಾಪ ಅವ್ರದ್ದು. ಕರೆಕ್ಟ್ ಕರೆಕ್ಟ್. ಅದ್ರ ಜೊತೆಯಲ್ಲಿ ಈ ಕ್ವ್ಯಾಕ್ಸ್ ಇರ್ತಾರಲ್ಲ, ಹ್ಮ್ ಹ್ಮ್ ಈ ಕ್ವ್ಯಾಕ್ಸ್ ಏನು ಮಾಡ್ತಾರೆ, ಆ ಮೋಷನ್ಗೆ ಹೋಗೋ ಜಾಗದಲ್ಲಿ ಆ್ಯಸಿಡ್ ಹಾಕೋದು, ಹ್ಮ್ ದಾರ ಕಟ್ಟೋದು, ಆ, ಕೆಲವರು ವೀಳ್ಯದೆಲೆ ಅಡಿಕೆ ಎಲ್ಲ ಪ್ರೆಸ್ ಮಾಡಿ ಅಲ್ಲಿ ಕಟ್ಟೋದು, ಹಾ 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 ಆಮೇಲೆ ಈ ಟೈಟ್ ಆಗಿರುತ್ತಲ್ಲ ಮೋಷನ್ಗೆ ಹೋಗೋ ಜಾಗ, ಹಾ ಹಾ. ಎತ್ತಿನ ಕುಂಬನ ಒಳಗಿಡಕ್ಕೆ ಹೋದರೆ ಅದು ಒಳಗೋಗಿ ಪೆನಿಟ್ರೇಟ್ ಆಗಿ ತೂತಾಗಿ ಹ್ಮ್ ಇಂಟೆಸ್ಟೈನ್ ಹಾಸ್ಪಿಟಲ್ಗೆ ಬಂದಿದ್ದಾರೆ. ಸೊ ಕ್ವ್ಯಾಕ್ಸು ಕಟ್ ಮಾಡಿ ಮೋಷನ್ ಕಂಟ್ರೋಲ್ ತಪ್ಪೋಗಿರ್ತಿದೆ ಮೇಡಮ್. ಯಾಕೆ ಬೇರೆ ಜನ, ಒಂದು ಸರ್ಜನ್ನು ಹ್ಮ್ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಓದಿದ್ದ MS ಸರ್ಜರಿ ಸ್ಟೂಡೆಂಟು, ಬ್ರಿಲಿಯಂಟ್ ಬಾಯ್, ಅವನು ಕ್ವ್ಯಾಕ್ ಹತ್ರ ಹೋಗಿದ್ದಾನೆ. ಒಂದು ಸರಿ ಅಲ್ಲ, 2 ಸರಿ ಹೋಗಿ ಅವನಿಗೇನೋ ಮಸಲ್ಸ್ ಕಟ್ ಮಾಡಿ ಮೋಷನ್ ಕಂಟ್ರೋಲ್ ತಪ್ಪೋಗಿತ್ತು. ಅವನ ಕಂಟ್ರೋಲ್ ತಪ್ಪೋದಾಗ ಏನು ಮಾಡಬೇಕು, ಹೋಗ್ಬೇಕಲ್ಲ ಸೀನಿಯರ್ ಹತ್ರ. ಹ್ಮ್ ಹ್ಮ್ ಅವನು ಜೂನಿಯರ್ ಹತ್ರ ಹೋಗಿದ್ದಾನೆ, ಮತ್ತೆ ಇದೇ ಥರ ಆಪ್ರೇಟ್ ಮಾಡೋದು, ನಿನಗೆ ಗೈಡ್ ಮಾಡ್ತೀನಿ ಆ ರೀತಿ ಆಪ್ರೇಟ್ ಮಾಡೋ ಅಂತ. ಹಾ. ಫುಲ್ ಕಂಟ್ರೋಲ್ ಹೋಗಿ 2 ವರ್ಷ ರೂಮಲ್ಲಿದ್ದ ಅವನು. ಕೊನೆಗೆ ಆತ್ಮಹತ್ಯೆ ಮಾಡ್ಕೋಬೇಕು ಡಿಸೈಡ್ ಮಾಡಿದಾಗ ಕೊನೆ ಕಾಲ್ ನನಗೆ ಮಾಡ್ತಾನೆ. ಸೊ ಆ ಒಂದು ಕಾಲ್ ನನಗೆ ಮಾಡದೆ ಹೋಗಿದ್ದಾರೆ, ಅವನು ಅವತ್ತು ಆತ್ಮಹತ್ಯೆ ಮಾಡ್ಕೋತಾ ಇದ್ದ. ಸೊ ಇದು ಕ್ವ್ಯಾಕ್ಸ್ಗಳ ಕತೆ. ಫರ್ಗೆಟ್ ಅಬೌಟ್ ಕಾಮನ್ ಮ್ಯಾನ್. ಹ್ಮ್ ಒಬ್ಬ ಹ್ಮ್. ಸರ್ಜನ್ ಕ್ವ್ಯಾಕ್ ಹತ್ರ ಹೋಗ್ಬೇಕಾದ್ರೆ ಓ ಮೈ ಗಾಡ್. ಬೇರೆ ಜನ ಅವಿದ್ಯಾವಂತರು ಏನು ಮಾಡ್ತಾರೆ? ಕರೆಕ್ಟ್ ಕರೆಕ್ಟ್.